ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕಥೆ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಒಂದು ಚಿಕ್ಕದಾಗಿ ಪ್ರೋಮೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಕೂಡ ಸ್ಕಿಪ್ ಮಾಡಕ್ ಹೋಗ್ಬಿಡಿ, ಕೊನೆ ತನಕ ನೋಡಿ. ಹಾಗೇನೆ ಫ್ರೆಂಡ್ಸ್, ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಹಾಗೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಇನ್ನೇನು ಭೂಮಿ ಮನೆಗೆ ಬಂದಿರೋದ್ರಿಂದ ಮನೆಯಲ್ಲಿ ಎಲ್ಲರೂ ಕೂಡ ತುಂಬಾ ಖುಷಿನಲ್ಲಿರ್ತಾರೆ. ಈ ಕಡೆ ಭೂಮಿ ಕೂಡ ಅಜಿತ್ ಸ್ಟೇಷನ್ಗೆ ಹೋಗಿರೋದ್ರಿಂದ ಅಜಿತನ ಜೊತೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಡಿಸೈಡ್ ಆಗಿರ್ತಾಳೆ. ಅಜಿತನ ಜೊತೆ ಇದೇ ಮನೆಯಲ್ಲಿ ತನ್ನ ಒಂದು ಸ್ಥಾನ ಏನಿರುತ್ತೆ, ಅಜಿತ್ನ ಹೆಂಡತಿ ಸ್ಥಾನ, ಅದನ್ನ ಗಟ್ಟಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಪರ್ಮನೆಂಟ್ ಆಗಿ ಇದೇ ಮನೆಯಲ್ಲಿ ಅಜಿತ್ಗೆ ಹೆಂಡತಿಯಾಗಿ ಈ ಮನೆ ಸೊಸೆಯಾಗಿ ಉಳ್ಕೋಬೇಕು ಅನ್ನೋದು ಈ ಕಡೆ ಭೂಮಿಗೆ ಮನ್ಸಲ್ಲಿ ಬಂದಿರುತ್ತೆ. ಹಾಗಾಗಿ ಅದನ್ನ ಈ ಕಡೆ ಅಜಿತನ ಜೊತೆ ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ಸಾಹೇಬ್ರಿಗೆ ಫೋನ್ ಮಾಡ್ಬಿಟ್ಟು ಬರ್ಲಿಕ್ಕೆ ಹೇಳಿರ್ತಾಳೆ ಒಂದು ದೇವಸ್ಥಾನದಲ್ಲಿ. ಆ ಕಡೆ ಇನ್ನೇನು ಅಜಿತ ಕೂಡ ದೇವಸ್ಥಾನಕ್ಕೆ ಬಂದು ವೆಯ್ಟ್ ಮಾಡ್ತಿರ್ತಾರೆ. ಈ ಕಡೆ ಭೂಮಿ ಕೂಡ ಮನೆಯಲ್ಲಿ ಸರಿ ಅತ್ತೆ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿದಾಗ, ದೇವಸ್ಥಾನಕ್ಕೆ ನಾವೆಲ್ಲರೂ ಕೂಡ ಬರ್ತೀವಿ ಭೂಮಿ ಅಂತ ಈ ಕಡೆ ದೇವಯಾನಿ ಕೂಡ ಹೇಳ್ತಿರ್ತಾಳೆ. ಆಗ ಈ ಕಡೆ ರಾಮ್ ಇದ್ದವರು ನಾವ್ ಯಾಕೆ ದೇವಯಾನಿ, ಅವರಿಬ್ರು ಗಂಡ ಹೆಂಡತಿ ಪ್ರೈವೇಟ್ ಆಗಿ ಇರ್ಲಿ ಬಿಡು, ಈ ಶಿವ ಪೂಜೆಗೆ ಕರಡಿ ಬಿಟ್ಟಿರೋ ತರ ನಾವೆಲ್ರು ಯಾಕೆ, ಭೂಮಿ ನೀನ್ ಹೋಗಮ್ಮ ಆರಾಮಲ್ಲಿ ಹೋಗ್ಬಿಟ್ಟು ಹುಷಾರಾಗಿ ಬಾ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರವಣ್ ರಾಮು ಸಂಗೀತ ಎಲ್ಲರೂ ಕೂಡ ಹೇಳಿ ಕಳಿಸ್ತಾರೆ. ಈ ಕಡೆ ದೇವಯಾನಿ ಉರ್ಕೋತಾ ಇರ್ತಾಳೆ. ಏನಾದ್ರೂ ಅಜಿತ್ ಮತ್ತೆ ಭೂಮಿ ಏನಾದ್ರೂ ಕಾಂಪ್ರಮೈಸ್ ಆಗ್ಬಿಟ್ಟು ಮತ್ತೆ ಇದೇ ಮನೆಯಲ್ಲೇ ಭೂಮಿ ಎಲ್ಲಿ ಉಳ್ಕೊಂಡ್ಬಿಡ್ತಾಳೋ ಅಂತ ಹೇಳ್ಬಿಟ್ಟು ಈ ಕಡೆ ದೇವಯಾನಿ ಟೆನ್ಷನ್ ಆಗಿರುತ್ತೆ. ಹಾಗಾಗಿ ಒಬ್ಳನ್ನೇ ಕಳ್ಸೋದಿಕ್ಕೆ ಒಂಥರ ಇದ್ ಮಾಡ್ತಿರ್ತಾಳೆ. ಆದ್ರೂ ಕೂಡ ಈ ಕಡೆ ಭೂಮಿ ಅಜಿತನ ಮೀಟ್ ಮಾಡೋದಕ್ಕೆ ಅಂದ್ರೆ ದೇವಸ್ಥಾನಕ್ಕೆ ಮೀಟ್ ಮಾಡೋದಕ್ಕೆ ಅಂತ ಹೊರಡ್ತಾಳೆ. ಅಲ್ಲಿ ಇನ್ನೇನು ಅಜಿತ್ ಕೂಡ ಬಂದು ವೆಯ್ಟ್ ಮಾಡ್ತಿರ್ತಾರೆ. ಮನೆಯಲ್ಲಂತೂ ಭೂಮಿ ಬಂದಿರೋ ಸಂಭ್ರಮ ಈ ಸಂಗೀತ ಅವ್ರಿಗಂತೂ ಈ ಒಂದ್ ಬಾಯಿ ಎರಡು ಕೈಯು ಎರಡು ಕಾಲು ಸಾಕಾಗಲ್ಲ ಅನ್ಸುತ್ತೆ, ಅಷ್ಟು ಕುಣ್ದಾಡ್ತಿರ್ತಾರೆ. ಅದು ಮಾಡ್ಬೇಕು ಇದು ಮಾಡ್ಬೇಕು, ಶ್ರವಣ ಭೂಮಿ ಬಂದಿದ್ದಾಳೆ ಕಣೋ ಇವತ್ತು, ಭೂಮಿಗೋಸ್ಕರ ಏನೇನೋ ಅಡಿಗೆ ಮಾಡ್ಬೇಕು, ಇವತ್ತು ಹಬ್ಬದ ಅಡಿಗೆ ಮಾಡ್ಬೇಕು ಅಂತ ಅನಿಸ್ತಿದೆ. ಅದು ಶ್ರವಣ ಇಲ್ಲಿ ಅಡಿಗೆ ಮನೆ ಯಾಕೋ ಚಿಕ್ಕದು ಅನಿಸ್ತಿದೆ ಕಣೋ, ನನ್ಗೆ ಯಾಕೋ ಓಡಾಡಿ ತುಂಬಾ ದೊಡ್ಡ ಲಿಸ್ಟ್ ಇದೆ ಅಡಿಗೆದು. ಒಂದ್ ಕೆಲಸ ಮಾಡೋಣ, ಹೊರಗಡೆ ಲಾನ್ ಅಲ್ಲಿ ಅಡಿಗೆ ಮಾಡ್ಬಿಟ್ಟಣ, ಎಲ್ಲ ವ್ಯವಸ್ಥೆ ಮಾಡ್ರು, ಗ್ಯಾಸ್ ಎಲ್ಲ ಇಟ್ಬಿಟ್ಟು ಅಂದಾಗ ಅಕ್ಕ ಇಲ್ಲೇ ಮಾಡ್ಬೋದಲ್ಲ ಅಂದಾಗ, ಶ್ರವಣ ನಾನು ಹೇಳ್ತಾ ಇದ್ದೀನಿ ನೀನ್ ತಗೊಂಡೋಗಿ ಇಡ್ತೀಯಾ ಇಲ್ವಾ, ನಾನು ಹೇಳಿದ್ ಕೇಳ್ಬೇಕು ಅಂದಾಗ, ಸರಿ ಆಯ್ತು ಹೋಮ್ ಮಿನಿಸ್ಟರ್ ಹೇಳಿದ್ಮೇಲೆ ಇನ್ನೇನು ಇಡ್ತೀನಿ ಬಿಡಕ್ಕ ಅಂದ್ಬಿಟ್ಟು ಈ ಕಡೆ ಶ್ರವಣ ರಾಮ ಎಲ್ಲರೂ ಸೇರ್ಕೊಂಡು ಹೊರಗಡೆ ಒಂದು ಅಡಿಗೆ ಮಾಡೋದಕ್ಕಂತ ವ್ಯವಸ್ಥೆ ಮಾಡ್ತಾರೆ. ಇನ್ನೊಂದ್ ಕಡೆ ಈ ಕಡೆ ಭೂಮಿ ಇನ್ನೇನು ದೇವಸ್ಥಾನಕ್ಕೆ ಹೋಗ್ತಾಳೆ. ಅಲ್ಲಿ ಆಲ್ರೆಡಿ ಅಜಿತ್ ಬಂದು ವೆಯ್ಟ್ ಮಾಡ್ತಿರ್ತಾರೆ. ಈ ಕಡೆ ಸಾಹೇಬ್ರೆ ಅಂದಾಗ ಭೂಮಿ ಅಂತ ಹೇಳ್ತಾರೆ. ಈ ಕಡೆ ಭೂಮಿ ಬಂದ್ಬಿಟ್ಟು ಸಾಹೇಬ್ರೆ ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು ಅಂದಾಗ, ಏನ್ ಭೂಮಿ ಹೇಳು ಅಂತ ಹೇಳಿದಾಗ, ಸಾಹೇಬ್ರೆ ಅದು ನೀವು ಭಾಗ್ಯಮ್ಮನ ಬಿಡಿಸ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅವತ್ತು ನಾನು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ, ಆದರೆ ನೀವು ತುಂಬ ಒಳ್ಳೆಯವರು ಸಾಹೇಬ್ರೆ, ದಯವಿಟ್ಟು ನನ್ನ ತಪ್ಪಾಯ್ತು ಸಾಹೇಬ್ರೆ ಕ್ಷಮಿಸಿ ಅಂದಾಗ, ಇದನ್ನ ಹೇಳಕ್ಕೆ ಅಲ್ಲಿಂದ ಇಲ್ಲಿವರೆಗೂ ಕರೆಸ್ತಿ ಅಂದಾಗ, ಇಲ್ಲ ಸಾಹೇಬ್ರೆ ಬೇರೆ ಏನೋ ಮಾತಾಡಬೇಕಾಗಿತ್ತು ಅಂತ ಹೇಳಿದಾಗ, ಸರಿ ಆಯ್ತು ಏನು ಹೇಳು ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಈ ದೇವಯ್ಯನಿ ಕುತಂತ್ರಿ ಇರ್ತಾಳಲ್ಲ, ಅವಳೇನು ಮಾಡ್ತಾಳೆ ಅಂದರೆ ತನ್ನ ರೂಮಿಗೆ ಬರ್ತಾಳೆ. ರೂಮಿಗೆ ಬಂದ್ಬಿಟ್ಟು ರೂಮಲ್ಲಿ ಈ ಕಡೆ ಅಂಜನಾ ಕಿವಿಗೆ ಇಯರ್ಫೋನ್ ಹಾಕೊಂಡು ಒಂದು ಸಾಂಗನ್ನು ಹಾಕೊಂಡು ಫುಲ್ಲು ಡ್ಯಾನ್ಸ್ ಮೂಡಲ್ಲಿ ಇರ್ತಾಳೆ, ಫುಲ್ಲು ಖುಷಿ ಮೂಡಲ್ಲಿ ಇರ್ತಾಳೆ. ಹೊಸದಾಗಿ ಮದುವೆ ಆಗಿರ್ತಾಳೆ. ಹಾಗಾಗಿ ಈ ಕಡೆ ದೇವಯಾನಿ ಬಂದ್ಬಿಟ್ಟು ಈ ಕಡೆ ಅಂಜನಿಗೆ ಬಾಯಿಗೆ ಬಂದಂಗೆ ಬೈತಾರೆ. ಅಲ್ಲ ನಾನು ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀನಿ, ಅಜಿತ್ ಭೂಮಿ ಒಂದಾಗ್ತಾರೆ ಅಂತ, ನೀನು ನೋಡಿದ್ರೆ ಇಲ್ಲಿ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ತಿದ್ಯಾ ಹಾಗೆ ಹೀಗೆ ಅಂತ. ಏನು ಮಾಮ್ ಈಗ ಏನು ಮಾಡಲಿ ನಾನು, ಅವರಿಬ್ರು ಒಂದಾದ್ರೆ ನಾನೇನು ಮಾಡೋಕ್ಕಾಗುತ್ತೆ ಹಾಗೆ ಹೀಗೆ ಅಂತೇಳಿ ಈ ಕಡೆ ಅಂಜನಾ ಹೇಳ್ತಿರ್ತಾಳೆ ಈ ಕಡೆ ಮಾಮ್ಗೆ. ಅಲ್ಲ ಅಂಜನಾ, ಈಗ ಅವರಿಬ್ರು ಬೇರೆ ಬೇರೆ ಆಗ್ತಾರೆ, ಇನ್ನೇನು ಫೈನಲ್ ಅವ್ರು ಇನ್ನೇನು ಬರೋದೇ ಇಲ್ಲ ಅಂತ ಅಂದ್ರೆ, ಈಗ ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಏನಾದರೂ ಕಾಂಪ್ರಮೈಸ್ ಮಾಡ್ಕೊಂಡು ಇದೇ ಮನೆಯಲ್ಲಿ ಉಳ್ಕೊಂಡ್ಬಿಟ್ರೆ ಏನು ಮಾಡೋದು ಅಂದಾಗ, ಒಂದು ಕೆಲಸ ಮಾಡೋಣ ಅವರಿಬ್ರು ಮಧ್ಯೆ ಏನು ನಡೀತಿದೆ ಅಂತ ತಿಳ್ಕೊಬೋದಲ್ಲ ಅಂತ. ಸರಿ ಮತ್ತೆ ನೀನು ಹೊರಡ್ಬೇಕು ತಾನೆ ದೇವಸ್ಥಾನಕ್ಕೆ ಹೋಗ್ಬಾ ಅಂದಾಗ, ಅಯ್ಯೋ ನಾನು ನಚಿಕೇತನ ಬಿಟ್ಟು ನಾನು ಹೋಗಲ್ಲ, ನನ್ನ ನಚ್ಚಿನ ಬಿಟ್ಟು ನಾನು ಹೋಗಲ್ಲಪ್ಪ ಅಂತ ಹೇಳ್ತಿರ್ತಾಳೆ. ಒಂದು ಕೆಲಸ ಮಾಡು ಮಾಮ್, ಅಪೇಕ್ಷೆ ಇದ್ದಾಳಲ್ಲ ಅಪ್ಪುಗೆ ಫೋನ್ ಮಾಡಿ ಹೇಳಿ, ಅವಳು ಇದ್ರಲ್ಲೆಲ್ಲ ಎಕ್ಸ್ಪೋರ್ಟು, ಅಜಿತನ ಭೂಮಿನ ದೂರ ಮಾಡೋದ್ರಲ್ಲಿ ಎಕ್ಸ್ಪೋರ್ಟು, ಆ ಟೀ ಅಂಗಡಿನ ಕಂಡ್ರೇ ಆಗಲ್ಲ ಅವಳಿಗೆ, ಒಂದು ಕೆಲಸ ಮಾಡು ಅಪೇಕ್ಷೆಗೆ ಫೋನ್ ಮಾಡು ಅಂತ. ಈ ಕಡೆ ದೇವಯಾನಿ ಕರೆಕ್ಟಾಗಿ ಹೇಳಿದೆ, ಅಪ್ಪಗೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಅಪ್ಪುಗೆ ಇಂಥ ದೇವಸ್ಥಾನ ಅಂತ ಗೊತ್ತಿರುತ್ತೆ, ಸಾರಿ ದೇವಯಾನಿಗೆ ಅಪ್ಪಗೆ ಫೋನ್ ಮಾಡ್ಬಿಟ್ಟು, ಇಂಥ ದೇವಸ್ಥಾನದಲ್ಲಿ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಸರಿ ಇಲ್ಲ, ಅವರಿಬ್ರು ಮಧ್ಯೆ ಏನ್ ನಡೀತಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಬ ಅಂತ ಹೇಳ್ಬಿಟ್ಟು ಈ ಕಡೆ ಅಪ್ಪುಗೆ ದೇವಯಾನಿ ಕಾಲ್ ಮಾಡಿದಾಗ, ಈ ಕಡೆ ಅಪೇಕ್ಷಾ ಸೀದಾ ಅದೇ ದೇವಸ್ಥಾನಕ್ಕೆ ಹೊರಡ್ತಾಳೆ. ಇನ್ನೊಂದ್ ಕಡೆ ಈ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ತುಂಬಾ ಡೀಪಾಗಿ ಮಾತಾಡ್ತಿರ್ತಾರೆ. ಅದಾದ ನಂತರ, ಇಷ್ಟೇ ಅಲ್ಲ ಸಾಹೇಬ್ರೆ, ನಾನು ಇಷ್ಟು ದಿನ ನಿಮ್ಮ ಅಮ್ಮನಿಗೋಸ್ಕರ ನಾನು ಈ ಮನೆಯಲ್ಲಿ ನಿಮ್ಮ ಜೊತೆ ಇದ್ದೆ ಹೆಂಡತಿಯಾಗಿ, ಇನ್ಮೇಲೆ ಭಾಗ್ಯಮ್ಮನಿಗೋಸ್ಕರ ನಾನು ಇದೇ ಮನೆಯಲ್ಲಿ ಇರಬೇಕು ಅಂತ ಅನ್ಕೊಂಡಿದ್ದೀನಿ ಅಂದಾಗ, ಈ ಕಡೆ ಅಜಿತ್ಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಭೂಮಿ ಏನ್ ಹೇಳ್ತಿದ್ಯಾ ನೀನು, ಇದೇ ಮನೇಲಿ ಇರ್ತೀಯ ನನ್ನ ಹೆಂಡತಿಯಾಗಿ ಮತ್ತೆ ಮುಂದುವರಿತೀಯಾ ಅಂತ ಹೇಳ್ಬಿಟ್ಟು, ಭೂಮಿ ಅಂತ ಹೇಳ್ಬಿಟ್ಟು ಮತ್ತೆ ಹತ್ರ ಓಡ್ ಬರ್ತಾನೆ. ಇನ್ನೇನು ತಪ್ಕೊಂಡು ಮುದ್ದಾಡ್ಬೇಕು ಅನ್ನೋಷ್ಟು ಖುಷಿ ಅಜಿತ್ ಮನ್ಸಲ್ಲಿ ಭೂಮಿ ಮೇಲೆ ಬೆಟ್ಟದಷ್ಟು ಪ್ರೀತಿ ಹೇಳ್ಕೊಳಕ್ಕೆ, ಅದೇನೋ ಹೇಳ್ತಾರಲ್ಲ
ಒಂಥರ ಈಗೋ ಅಂತಾನೆ ಹೇಳ್ಬೋದು. ಈ ಕಡೆ ಭೂಮಿಗೂ ಅಷ್ಟೇ ಇಬ್ರು ಕೂಡ ಪ್ರೀತಿ ಮಾಡ್ಕೋತಿರ್ತಾರೆ. ಒಬ್ರನ್ನ ಬಿಟ್ಟು ಒಬ್ರು ಇರೋದೇ ಇಲ್ಲ. ಭೂಮಿ ಕಷ್ಟ ಬಂತಂದ್ರೆ ಅಜಿತ್ ಸಹಿಸ್ಕೊಳ್ಳಲ್ಲ, ಅಜಿತ್‌ನ್ ಕಷ್ಟ ಬಂತಂದ್ರೆ ಭೂಮಿ ಸಹಿಸ್ಕೊಳ್ಳಲ್ಲ. ಇಬ್ರಿಗೂ ಕೂಡ ಒಬ್ರಿಗೊಬ್ರು ಪ್ರಾಣ ಬೇಕಾದ್ರೂ ಕೊಡೋಕೆ ರೆಡಿ ಇರ್ತಾರೆ. ಆದ್ರೆ ಪ್ರೀತಿ ವಿಚಾರ ಬಂದಾಗ ಹೇಳ್ಕೊಳ್ಳೋಕೆ ಈಗೋ ಅಂತಾನೆ ಹೇಳ್ಬೋದು. ಸೊ ಅದಾದ ನಂತರ ಇನ್ನೇನು ಭಾಗ್ಯಮ್ಮಂಗೋಸ್ಕರ ನಾನು ಇದೇ ಮನೆಯಲ್ಲೇ ಮುಂದುವರಿಬೋದಾ, ನೀವು ನನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡ್ತೀರಾ ಸಾಹೇಬ್ರೆ ಅಂದಾಗ ಭೂಮಿ ಅಂತ ಹೇಳ್ಬಿಟ್ಟು ಒಂದೇ ಸಲ ತಪ್ಕೊಂಡೇ ಬಿಡ್ತಾನೆ. ತಪ್ಕೊಂಡಾಗ ಈ ಕಡೆ ಭೂಮಿ ಕೂಡ ಅಲ್ಲೇ ಕಳೆದೋಗ್ಬಿಡ್ತಾಳೆ. ಸ್ವಲ್ಪ ಹೊತ್ತು ತಪ್ಕೊಂಡಿರ್ತಾರೆ. ಈ ಕಡೆ ಅಪೇಕ್ಷಾ ಮೆತ್ತಗ್ ಬರ್ತಾಳೆ, ನೋಡ್ತಾಳೆ ಎಲ್ಲಿದ್ದಾರೆ ಅಪ್ಪ, ಎಲ್ಲಿರ್ತಾರೆ, ಅಲ್ಲ ಇವ್ರಿಗೆ ಏನ್ ಬಂದಿರೋದು ಇಲ್ಲಿ ದೇವಸ್ಥಾನಕ್ಕೆ ಬಂದು ಮಾತಾಡೋಕ್ಕೆ, ಏನು ಮನೆಯಲ್ಲಿ ಅಲ್ಲಿ ನಮ್ಮಪ್ಪ ನಮ್ಮ ಅಜ್ಜಿ ಅಷ್ಟು ದೊಡ್ಡ ಅರಮನೆನೇ ಕಟ್ಸಿದ್ದಾರೆ, ಮನೇಲಿ ಏನ್ ಜಾಗ ಇರ್ಲಿಲ್ವಾ ಮಾತಾಡ್ಲಿಕ್ಕೆ, ಈ ದೇವಸ್ಥಾನನೇ ಬೇಕಿತ್ತಾ ಮಾತಾಡಕ್ಕೆ, ಅಯ್ಯೋ ಅನ್ಕೊಂಡು ಒಳಗಡೆ ಬರ್ತಿರ್ತಾಳೆ. ಇನ್ನೇನು ಅಲ್ಲಿ ಇಲ್ಲಿ ನೋಡ್ತಿರ್ತಾಳೆ. ಈ ಕಡೆ ಅಜಿತ್ ಭೂಮಿ ಕಾಣಿಸ್ತಿರಲ್ಲ. ಅಂತೂ ಕೊನೆಗೂ ಅಜಿತ್ ಭೂಮಿ ಹುಡ್ಕೊಂಡು ಈ ಕಡೆ ಅಪೇಕ್ಷೆ ಬರ್ತಿರೋದನ್ನ ಈ ಕಡೆ ಅಜಿತ್ ನೋಡ್ಬಿಡ್ತಾನೆ. ಅಪೇಕ್ಷೆ ಬರ್ತಿರೋದನ್ನ ಭೂಮಿ ಅಪೇಕ್ಷೆ ಅಪ್ಪು ಬಂದ್ಲು ಅಂದ ತಕ್ಷಣ ಇವರಿಬ್ರು ತಪ್ಕೊಂಡಿದ್ರು. ನಾರ್ಮಲ್ ಆಗಿ ಸ್ವಲ್ಪ ಫೀಲಿಂಗ್ ಅಲ್ಲಿ ಇದ್ರು. ಇನ್ನು ಅಪೇಕ್ಷೆ ಬಂದಿದ್ದಾಳೆ ಅಂತ ಹೇಳಿದ್ರೆ ಇನ್ನು ಹೊರಗೆ ಭೂಮಿ ಐ ಲವ್ ಯು ಚಿನ್ನ, ರನ್ನ ಐ ಲವ್ ಯು ಅಂತ. ಈ ಕಡೆ ಭೂಮಿ ಏನ್ ಕಮ್ಮಿನ ಅಪ್ಪು ಬಂದಿದ್ದಾಳೆ ಅಂದ್ರೆ, ಸಾಹೇಬ್ರೆ ಐ ಲವ್ ಯು ಸಾಹೇಬ್ರೆ, ನಿಮ್ ನೋಡ್ದಲ್ಲಿ ಎಷ್ಟು ದಿನ ಆಗೋಗಿತ್ತು, ಅಯ್ಯೋ ಸಾಹೇಬ್ರೆ ಐ ಲವ್ ಯು ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಬೇಕು ಅಂತಾನೆ ಈ ಕಡೆ ಅಪ್ಪು ನೋಡ್ಲಿ ಅಂತಾನೆ ಇಬ್ರು ಓವರಾಗಿ ಆಡ್ತಿರ್ತಾರೆ. ಈ ಕಡೆ ಅಪ್ಪು ಇವರಿಬ್ರು ಓವರ್ ಆಕ್ಟಿಂಗ್ ನ ನೋಡ್ಬಿಟ್ಟು, ಇವ್ರು ನನ್ನ ತಮ್ಮನ, ಯಪ್ಪ ಏನಿದು ಈ ತರ ಆಡ್ತಿದಾರಲ್ಲ, ಇಲ್ಲಿ ಟೀ ಅಂಗಡಿಗೆ ಏನ್ ಬುದ್ಧಿ ಇಲ್ವಾ, ನನ್ನ ತಮ್ಮಂಗೇನ್ ಬುದ್ಧಿ ಇಲ್ವಾ, ಮನೇಲಿ ಏನ್ ಜಾಗ ಇರ್ಲಿಲ್ವಾ, ಹಾಗೆ ಹೀಗೆ ಅನ್ಕೊಂಡು ಬೈಕೊಂಡು ಸೀದಾ ಒಳಗಡೆ ಬರ್ತಾಳೆ. ಈ ಕಡೆ ಅಜಿತ್ ಮತ್ತೆ ಭೂಮಿ ಹತ್ರ ಏನ್ರ ಮಾಡ್ತಿದ್ದೀರಾ ಅಂದಾಗ, ಕಾಣಿಸ್ತಿಲ್ವಾ ನಾವು ರೊಮ್ಯಾನ್ಸ್ ಮಾಡ್ತಿದೀವಿ ಅಂತ ಹೇಳ್ತಿರ್ತಾರೆ. ರೊಮ್ಯಾನ್ಸ್ ಈ ಜಾಗದಲ್ಲ, ಇದು ಯಾವ ಪ್ಲೇಸ್ ಗೊತ್ತಾ, ದೇವಸ್ಥಾನಕ್ಕೆ ಬಂದ್ಬಿಟ್ಟು ಇಲ್ಲಿ ಯಾರಾದ್ರೂ ರೊಮ್ಯಾನ್ಸ್ ಮಾಡ್ತಾರಾ, ಮನೇಲಿ ಏನ್ ಜಾಗ ಇರ್ಲಿಲ್ವಾ ಅಂದಾಗ, ಮನೇಲಿ ಎಲ್ರು ಇದಾರೆ, ಅಲ್ಲಿ ರೊಮ್ಯಾನ್ಸ್ ಮಾಡಕ್ಕಾಗಲ್ಲ, ಅದಕ್ಕೆ ಇಲ್ಲಿ ಬಂದಿರೋದು ಅಂದಾಗ, ಇಲ್ಲಿ ಇದು ದೇವಸ್ಥಾನ, ಇಲ್ಲಿ ಏನ್ ರೊಮ್ಯಾನ್ಸ್ ಮಾಡೋ ಜಾಗನ ಇದು, ಅಷ್ಟು ಬುದ್ಧಿ ಇಲ್ವಾ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಈ ಕಡೆ ಅಪೇಕ್ಷೆ ಹೇಳ್ತಿರ್ವ. ಓ ಇದೇನಿದು ಒಂಥರ ಸುಟ್ಟು ವಾಸನೆ ಬರ್ತಿದ್ಯಲ್ಲ ಅಂತ ಹೇಳಿ ಈ ಕಡೆ ಅಜಿತ್ ಹೇಳಿದಾಗ ಇವಳಿಗೆ ಗೊತ್ತಾಗ್ಬಿಡುತ್ತೆ ಅಪ್ಪುಗೆ ನನಗೆ ಹೇಳ್ತಿರೋದು ಸುಟ್ಟು ವಾಸನೆ ಅಂತ. ಹೋಗೋ ನಡೀರಿ ಮನೆಗೆ, ಏನಿದು ಅಂತಾಗ, ನಾವು ದೇವಸ್ಥಾನಕ್ಕೆ ಪೂಜೆ ಮಾಡ್ಸಕ್ ಬಂದಿದ್ದಮ್ಮ, ನೀನೇನಕ್ಕೆ ಬಂದಿದ್ಯಾ ಅಂತ ಈ ಕಡೆ ಅಜಿತ್ ಅಪ್ಪು ಕೇಳಿದ್ರೆ, ನಾನು ನಿಮ್ ತರ ರೊಮ್ಯಾನ್ಸ್ ಮಾಡಕಂತೂ ಬಂದಿಲ್ಲ, ನಾನು ದೇವ್ರಿಗೆ ಕೈ ಮುಗಿಯಕ್ ಬಂದಿದ್ದೀನಿ, ಇದೇನು ನಿಮ್ಮಪ್ಪ ರಾಮಣ್ಣ ಕಟ್ಸಿರೋ ದೇವಸ್ಥಾನ ಅನ್ಕೊಂಡ್ಯಾ, ಯಾರು ಬೇಕಾದ್ರೂ ಬರ್ಬೋದು ಇಲ್ಲಿಗೆ ಅಂತ ಹೇಳಿ ಈ ಕಡೆ ಅಪ್ಪು ಹೇಳ್ತಿರ್ತಾಳೆ. ಸೊ ಇನ್ನು ಈ ಕಡೆ ಅಜಿತ್ ಮತ್ತೆ ಭೂಮಿ ಇಬ್ರು ಕೂಡ ಚಿನ್ನಾರನ್ನ ಅದು ಇದು ಅನ್ಕೊಂಡು ಏನು ಫುಲ್ ಈ ಕಡೆ ಅಪ್ಪುಗೆ ಹೊಟ್ಟೆ ಉರಿಸ್ಬೇಕು ಓವರ್ ಆಗಿ ಆಡ್ತಿರ್ತಾರೆ. ಇದನ್ನೆಲ್ಲ ನೋಡ್ಬಿಟ್ಟು ಕಣ್ಣಲ್ಲಿ ನೋಡಕ್ ಆಗ್ತಿರ್ಲಿಲ್ಲ. ಸರಿ ಆಯ್ತು, ಒಳಗಡೆ ಹೋಗ್ಬಿಟ್ಟು ಚಿನ್ನ ಬಾ ನಂಗೆ ಕೆಲಸ ಇದೆ, ಚಿನ್ನ ಬಾ ನಾನು ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಭೂಮಿನ ಕರ್ಕೊಂಡು ಹೋಗ್ತಾರೆ. ಅಪ್ಪು ನೀನು ಯಾವಾಗ ಹೋಗೋದು ಅಂತ ಕೇಳ್ತಾನೆ ಈ ಕಡೆ ಅಜಿತ್. ಇವಾಗ ತಾನೇ ಬಂದಿದ್ದೀನಿ, ಎಲ್ಲಿಗೆ ಹೋಗ್ಬೇಕು ಅಂದಾಗ, ಅಲ್ಲ ಅದು ನಮ್ಮ ಮನೆಗೆ ಹೋಗ್ತಿದ್ಯಲ್ಲ, ಯಾವಾಗ ಹೋಗೋದು ಮನೆಗೆ ಅಂತ ಕೇಳಿದ್ದು ಅಂತ ಈ ಕಡೆ ಅಜಿತ್ ಕೇಳಿದಾಗ, ಹೋಗ್ತೀನಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಅವಳು ಕೂಡ ಅಜಿತ್ ಮತ್ತೆ ಭೂಮಿ ಹಿಂದ್ಗಡೆನೆ ಬರ್ತಾರೆ. ಇನ್ನೇನು ಒಳಗಡೆ ಪೂಜೆ ಕೂಡ ತುಂಬಾ ಚೆನ್ನಾಗಾಗತ್ತೆ. ಅದಾದ ನಂತರ ಪುರೋಹಿತರು ಪೂಜೆ ಮಾಡ್ಬಿಟ್ಟು ಭೂಮಿ ಮತ್ತೆ ಈ ಕಡೆ ಅಜಿತ್ ಹೆಸರಲ್ಲಿ ಕೂಡ ಪೂಜೆ ಮಾಡಿಸ್ತಾರೆ. ಅಪ್ಪು ಕೂಡ ಪೂಜೆ ಮಾಡಿಸ್ತಾಳೆ. ಅದಾದ ನಂತರ ಹೂವು ಕೊಡ್ತಾರೆ ಪುರೋಹಿತರು, ಮತ್ತೆ ಪ್ರಸಾದ ಕೊಡ್ತಾರೆ. ಭೂಮಿ ಹಣೆಗೆ ಈ ಕಡೆ ಅಜಿತ್ ಕೂಡ ತುಂಬಾ ಪ್ರೀತಿಯಿಂದ ಹಣೆಗೆ ಕುಂಕುಮ ಇಡ್ತಾರೆ. ಭೂಮಿ ಕೂಡ ಅಜಿತ್ ಹಣೆಗೆ ಕುಂಕುಮ ಇಡ್ತಾರೆ. ಅದಾದ ನಂತರ ಇನ್ನೇನು ಅಪ್ಪು ಅಲ್ಲೇ ಇದ್ದಾಳಲ್ವಾ, ಇಲ್ಲಾಂದ್ರೆ ಹೂವು ತಗೋ ನೀನೇ ಮುಡ್ಕೋ ಅಂತ ಹೇಳ್ತಿದ್ರು ನಮ್ಮ ಅಜಿತ್. ಆದ್ರೆ ಈ ಕಡೆ ಅಪ್ಪು ಇದ್ದಾಳಲ್ವಾ, ಹಾಗಾಗಿ ಹೂವು ತಗೊಂಡು, ಚಿನ್ನ ಬಾ ನಾನೇ ನಿನಗೆ ಹೂವು ಮುಡಿಸ್ತೀನಿ ಅಂತ. ಇಲ್ಲ ಸಾಹೇಬ್ರೆ ಕೊಡಿ ನಾನೇ ಮುಡ್ಕೋತೀನಿ ಅಂತ ಈ ಕಡೆ ಭೂಮಿ ಹೇಳ್ತಿರುವಾಗ ಅಪ್ಪು ಅಂತ ಹೇಳಿ ಸಿಗ್ನಲ್ ಕೊಡ್ತಾರೆ. ಅಪ್ಪು ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು, ಸಾಹೇಬ್ರೆ ನೀವೇ ಮುಡಿಸಿ, ಸಾರಿ ಸಾಹೇಬ್ರೆ ಮರ್ತ್ಬಿಟ್ಟೆ, ಮುಡಿಸಿ ಸಾಹೇಬ್ರೆ, ನನಗೆ ನಿಮ್ಮ ಕೈಯಿಂದ ಹೂ ಮುಡಿಸ್ಕೊಳ್ಳೋದು ನಂಗೆ ತುಂಬಾ ಇಷ್ಟ ಅಂತ ಹೇಳ್ಬಿಟ್ಟು ಮತ್ತೆ ಅವಳು ಕೂಡ ಓವರಾಗಿ ಆಡ್ತಿರ್ತಾಳೆ. ಒಟ್ಟಾರೆಯಾಗಿ ಹೂ ಮುಡಿಸ್ತಾನೆ ಅಜಿತ್ ಈ ಕಡೆ ಭೂಮಿಗೆ. ಅದನ್ನ ನೋಡ್ಬಿಟ್ಟು ಈ ಕಡೆ ಅಪ್ಪು ಅಂತೂ ಒಂಥರ ಒಳ್ಳೆ ಹೊಟ್ಟೆ ಕಿಚ್ಚು ಮಾರಿ ಅಂತಾನೆ ಹೇಳ್ಬೋದು. ಸರಿ ಚಿನ್ನ, ನಾವಿನ್ನೊಂದು ಸ್ವಲ್ಪ ಇಲ್ಲೇ ರೊಮ್ಯಾನ್ಸ್ ಮಾಡ್ಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳಿದಾಗ, ಅಪ್ಪು ನೀನು ಇಲ್ಲೇ ಇರ್ತೀಯ ಅಂದಾಗ, ನಾನು ಈ ಕಣ್ಣಲ್ಲಿ ಇನ್ನೇನೇನು ನೋಡ್ಬೇಕು, ನಾನಂತೂ ನನಗೆ ಸಾಧ್ಯನೇ ಇಲ್ಲ ನೋಡೋಕೆ ನಿಮ್ಮಿಬ್ರು ಅವತಾರನ. ನಾನು ಹೋಗ್ತೀನಿ, ಮನೆಗೆ ಹೋಗ್ತೀನಿ, ನೀವು ಆಮೇಲೆ ನಿಧಾನಕ್ಕೆ ಬನ್ನಿ, ಅದೇನೇನು ಕರ್ಮಕಾಂಡ ಅಂದ್ಕೊಳ್ಳು ಬೈಕೊಂಡು ಸೀದಾ ಹೋಗ್ತಾಳೆ. ಇನ್ನೇನು ಅಪ್ಪು ಮನೆಗೆ ಹೋಗ್ತಾಳೆ. ಮನೆಯಲ್ಲಿ ಸಂಭ್ರಮ. ನಮ್ಮ ಸಂಗೀತ, ಶ್ರವಣ್, ರಾಮು, ಅಜ್ಜಿ, ಭಾಗ್ಯಮ್ಮ, ಈ ಕಡೆ ಸಂಗೀತ ಭಾಗ್ಯಮ್ಮ ಹೆಡ್ ಕುಕ್ ಇಬ್ರು ಅಡಿಗೆ ಮಾಡ್ತಿರ್ತಾರೆ. ಶ್ರವಣ, ರಾಮು ಎಲ್ಲ ತರಕಾರಿ ಕಟ್ ಮಾಡೋದು, ಕೊತ್ತಂಬರಿ ಸೊಪ್ಪು ಸೋಸೋದು, ಅಜ್ಜಿನೂ ಸಣ್ಣ ಪುಟ್ಟ ಕೆಲಸ ಮಾಡೋದು, ಎಲ್ಲರೂ ಕೂಡ ನಚಿಕೇತು ಆ ಕಡೆ ಈ ಕಡೆ ತಂದು ಕೊಡೋದು. ಒಟ್ಟಿನಲ್ಲಿ ಮನೆಯಲ್ಲಿ ಹೊರಗಡೆ ಒಂದು ಗಾರ್ಡನ್ ಅಲ್ಲಿ ಲಾನ್ ಇರುತ್ತಲ್ಲ, ಅಲ್ಲಿ ಒಂದು ಟಾರ್ಪಲ್ ಮೇಲ್ಗಡೆ ಒಂದು ಇದು ಹಾಕಿರ್ತಾರೆ, ಟಾರ್ಪಲ್ ಹಾಕಿರ್ತಾರೆ. ಮಳೆ ಅಂದ್ರೆ ಮಳೆ. ಈ ಕಡೆ ಶ್ರವಣ ಬೊಬ್ಬೆ ಹೊಡಿತಾನೆ, ಅಕ್ಕ ಎಷ್ಟು ಮಳೆ ಬರ್ತಿದೆ ನೋಡಿ, ಇಲ್ಲಿ ಗಾಳಿಗೆಲ್ಲ ನೀರ್ ಬರ್ತಿದೆ, ಇಲ್ಲಿ ನನ್ನ ಬಟ್ಟೆ ಎಲ್ಲ ಒದ್ದೆ ಆಗ್ತಿದೆ, ಈ ಕಷ್ಟದಲ್ಲಿ ಇಲ್ಲೇ ಅಡಿಗೆ ಮಾಡ್ಬೇಕಾ, ಬಾ ಅಕ್ಕ ಒಳಗಡೆ ಹೋಗೋಣ ಅಂದ್ರೆ, ಮುಚ್ಚೆ ಬಾಯಿ, ಇಲ್ಲೇ ಮಾಡ್ಬೇಕಂದ್ರೆ ಇಲ್ಲೇ ಮಾಡ್ಬೇಕಷ್ಟೇ,
ಅಂಥೇಳಿ ಮತ್ತೆ ಬೈತಾರೆ. ಒಟ್ಟಾರೆಯಾಗಿ ಇವತ್ತಿನ ದಿನ ಭೂಮಿ ಬಂದಿರೋದ್ರಿಂದ ಮನೆಯಲ್ಲಿ ಒಂದು ದೊಡ್ಡ ಹಬ್ಬದ ವಾತಾವರಣನೇ ಅನ್ಸುತ್ತೆ. ಈ ಕಡೆ ಸಂಗೀತ ಅಂತೂ ಆ ಒಬ್ಬಟ್ಟು, ಕಾಳು ಪಲ್ಯ, ಇನ್ನೊಂದು ಮತ್ತೊಂದು ಆ ತರಕಾರಿ ಬಿರಿಯಾನಿ, ಇನ್ನೊಂದು ಏನೇನೋ ಭೂಮಿಗೆ ಏನೇನು ಇಷ್ಟ ಎಲ್ಲ ಮಾಡಿ ಹಾಕ್ತಿರ್ತಾರೆ. ಈ ಕಡೆ ಎಲ್ಲ ಹೆಚ್ಚು ಕೊಡ್ತಿರ್ತಾರೆ. ಈ ಕಡೆ ಶ್ರವಣ್ ಮತ್ತೆ ರಾಮ್ದು ಒಳ್ಳೆ ಕಾಮಿಡಿ ಕೂಡ ಇರುತ್ತೆ ಮಧ್ಯದಲ್ಲಿ. ಸಖತ್ತಾಗಿರುತ್ತೆ ಇವತ್ತೊಂದು ಅವರ ಒಂದು ಕುಕಿಂಗ್ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಇಷ್ಟೆಲ್ಲ ಆಗುತ್ತೆ. ಅಷ್ಟರಲ್ಲಿ ಇನ್ನೇನು ಅಜಿತ್ ಮತ್ತೆ ಭೂಮಿ ಇಬ್ರು ಮನೆಗೆ ಎಂಟ್ರಿ ಕೊಡ್ತಾರೆ. ಮನೆಗೆ ಬಂದ ತಕ್ಷಣ ಅಜಿತ್ಗೆ ಶಾಕು, ಇದೇನಿದೆ ಮನೆ ಮುಂದೆ ಎಲ್ಲ ಅಡುಗೆ ಟೆಂಟ್ ಹಾಕೊಂಡಿದಾರಲ್ಲ, ಏನಾದ್ರು ಹಬ್ಬ ಇದೆಯಾ ಭೂಮಿ, ಇವತ್ತೇನಾದ್ರು ಹಬ್ಬ ಇದೆಯಾ? ಇಲ್ಲ ಸಾಯಂಬ್ರೆ ನನ್ಗೆ ಗೊತ್ತಿಲ್ಲ ಅಂದಾಗ, ಈ ಕಡೆ ಬಂದ್ಬಿಟ್ಟು ಅಮ್ಮ ಇವತ್ತೇನಾದ್ರು ಹಬ್ಬ ಇದೆಯಾ ಅಂದಾಗ, ಇಲ್ಲ ಕಣೋ ಯಾಕೋ ಅಜಿತ ಅಂದಾಗ, ಅಲ್ಲ ಏನು ಹಬ್ಬದ ಅಡುಗೆ ತರ ಮಾಡ್ತಿದ್ರಲ್ಲ ಅಂದಾಗ, ಹ್ಞೂ ಕಣೋ ಇವತ್ತು ಹಬ್ಬನೇ, ನಮ್ಮ ಭೂಮಿ ಬಂದಿದ್ದಾಳಲ್ವಾ ಅದಕ್ಕೆ ನಮಗೆ ಹಬ್ಬನೇ, ಇನ್ಮೇಲೆ ನಮಗೆ ದಿನ ಹಬ್ಬನೇ ಕಣೋ ಅಜಿತ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಬಂದಿರೋ ಖುಷಿನಲ್ಲಿ ಒಂಥರ ಎಕ್ಸೈಟ್ಮೆಂಟ್ ಆಗಿ ಹೇಳಿರ್ತಾರೆ. ಭೂಮಿ ನನ್ನ ಸೊಸೆ, ನನ್ನ ಮುದ್ದು ಅವಳು, ಹಾಗೆ ಹೀಗೆ ಅವಳಿಗೋಸ್ಕರ ಇಷ್ಟೆಲ್ಲ ಸಂಭ್ರಮ ಅಂತ ಹೇಳಿ ಹಬ್ಬದ ಅಡುಗೆ ಮಾಡ್ತಿರೋದು ಅಂತ ಈ ಕಡೆ ಸಂಗೀತರು ತುಂಬಾ ಖುಷಿಯಿಂದ ಹೇಳ್ತಿದ್ದಾರೆ. ಈ ಕಡೆ ಭಾಗ್ಯಂ ಅವರು ಭೂಮಿ ಹತ್ರ ಬರ್ತಾರೆ. ಭೂಮಿ ನೋಡು, ಏನೇ ಕಷ್ಟ ಬರಲಿ ಏನೇ ಸುಖ ಬರಲಿ, ನೀನು ಯಾವತ್ತೂ ಕೂಡ ಅಜಿತ್ ಸಾಹೇಬ್ರು ನೀವು ಸಪೋರ್ಟ್ ಆಗಿ ನಿಲ್ಬೇಕು, ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕು, ಮನೆಯವರೆಲ್ಲರೂ ಕೂಡ ತುಂಬಾ ಚೆನ್ನಾಗಾಗಬೇಕು, ಯಾವ ಕಾರಣಕ್ಕೂ ಕೂಡ ಮನಸ್ತಾಪ ಬರಬಾರ್ದು, ಇಂಥ ಒಳ್ಳೆ ಕುಟುಂಬ ನಿನ್ನ ಜೀವನದಲ್ಲಿ ಮತ್ತೆ ಎಲ್ಲೂ ಕೂಡ ಏಳೇಳು ಜನ್ಮ ಪಡೆದ್ರೂ ಕೂಡ ನಿನ್ನ ಇಂಥ ಒಂದು ಫ್ಯಾಮಿಲಿ ಸಿಗಲ್ಲ, ಇಂಥ ಒಂದು ಕುಟುಂಬ ಸಿಗಲ್ಲ. ಈ ಕುಟುಂಬನ ತುಂಬಾ ಚೆನ್ನಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಎಲ್ಲರೂ ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಹೋಗ್ಬೇಕು, ಕೊನೆ ತನಕ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿದಾಗ ಈ ಕಡೆ ಇವಳು ಭೂಮಿ ಸರಿ ಅಮ್ಮ ಆಯ್ತು ಅಂತ ಎಲ್ಲರೂ ಕೂಡ ಒಂದು ಒಟ್ಟಾರೆಯಾಗಿ ಒಂದು ತುಂಬಿದ ಕುಟುಂಬದಲ್ಲಿ ತುಂಬಾ ಖುಷಿಯಾಗಿರ್ತಾರೆ. ಅದಾದ ನಂತರ ಈ ಕಡೆ ಇನ್ನೇನು ಅಜಿತ್ ಮತ್ತೆ ಭೂಮಿ ಒಳಗಡೆ ಹೋಗ್ತಾರೆ. ಇನ್ನೇನು ಅಡುಗೆ ಎಲ್ಲ ಆಗತ್ತೆ, ಎಲ್ಲರೂ ಕೂಡ ಊಟ ಮಾಡ್ತಾರೆ. ತುಂಬಾ ಖುಷಿಯಾಗಿ ಅಜಿತ್ ಭೂಮಿಗೆ ತಿನ್ಸೋದು, ಭೂಮಿ ಅಜಿತ್ಗೆ ತಿನ್ಸೋದು, ಇದೆಲ್ಲ ಆಗತ್ತೆ. ತುಂಬಾ ಖುಷಿಯಾಗಿ ಊಟ ಕೂಡ ಮಾಡ್ತಾರೆ. ಅದಾದ ನಂತರ ರೂಮಿಗೆ ಹೋಗುವಂತ ಒಂದು ಇದು ಈ ಸತ್ಯನ ಮತ್ತೆ ಸತ್ಯನ ಮತ್ತೆ ನಚ್ಚಿ ಇಬ್ರು ಪ್ಲಾನ್ ಮಾಡ್ಕೊಂಡು ಸಂಗೀತ ಮತ್ತೆ ಭಾಗ್ಯಮನು ಸೇರ್ಕೊಂಡಿರ್ತಾರೆ. ಅಜಿತನ ರೂಮು ಒಂದು ಫಸ್ಟ್ ನೈಟ್ಗೆ ಅಂತ ಅಲಂಕಾರ ಮಾಡಿರ್ತಾರೆ ತುಂಬಾ ನೀಟಾಗಿ. ಈ ಕಡೆ ಅಜಿತ್ ಊಟ ಮಾಡ್ಬಿಟ್ಟು ಹೋಗ್ತಾರೆ. ಇನ್ನೇನು ಭೂಮಿ ಹೋಗೋಷ್ಟರಲ್ಲಿ ಭೂಮಿ ಕೈನಲ್ಲಿ ಹಾಲನ್ನ ಕೂಡ ಈ ಕಡೆ ಸಂಗೀತ ಮತ್ತೆ ಭಾಗ್ಯಮ್ಮ ತುಂಬಾ ಪ್ರೀತಿಯಿಂದ ಹಾಲನ್ನ ಕೊಡ್ತಾರೆ. ನಮ್ಗೆ ಆದಷ್ಟು ಬೇಗ ಒಂದು ಮೊಮ್ಮಗು ಬೇಕು ಅಂತ ಹೇಳ್ಬಿಟ್ಟು ಲೋಟದಲ್ಲಿ ಹಾಲನ್ನ ಕೂಡ ಕೊಟ್ಟು ಕಳಿಸ್ತಾರೆ. ಭೂಮಿಗೆ ಅರ್ಥ ಆಗುತ್ತೆ. ಭೂಮಿ ಅಂತೂ ಇವಾಗ ನಾಚ್ಕೊಳ್ಳೋದೆಲ್ಲ ಏನೋ ಊರಿಂದ ಆಚೆಗೆ ಅನ್ನಂಗೆ ಅಜಿತನ್ನ ತುಂಬಾ ಪ್ರೀತಿ ಮಾಡ್ತಿರೋದ್ರಿಂದ ನಮ್ಮ ಸಂಸಾರ ಇವತ್ತಿಂದ ಶುರು ಆಗಿ ಬಿಡುತ್ತೆ ಅಂತ ಹೇಳಿ ಒಂದು ಧೈರ್ಯದಿಂದ ಹಾಲನ್ನ ತಗೊಂಡೋಗಿ ಅಜಿತನಿಗೆ ಕೊಡ್ತಾರೆ. ಅಜಿತನು ಕೂಡ ಇವತ್ತಿಂದ ನನ್ನ ಭೂಮಿ ಒಂದು ಸಂಸಾರ ಶುರು ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಹಾಲನ್ನ ಕೊಟ್ಬಿಟ್ಟು ಇಬ್ರು ಕೂಡ ಒಂದು ಫಸ್ಟ್ ನೈಟ್ ಕೂಡ ನಡೆಯುತ್ತೆ. ಇಬ್ರು ಒಂದಾಗ್ತಾರೆ. ಕೊನೆಗೂ ಅಜಿತ್ ಭೂಮಿ ಒಂದಾಗ್ತಾರೆ. ನೋಡೋಣ ನಾಳಿನ ಸಂಚಿಕೆಯಲ್ಲಿ ಮುಂದಿನ ಬರುವ ಒಂದು ಎಪಿಸೋಡ್ಗಳಲ್ಲಿ ಅಜಿತ್ ಭೂಮಿಯ ಹೊಸ ಲೈಫ್ ಹೇಗಿರುತ್ತೆ, ಅವರಿಬ್ಬರ ಒಂದು ಹೊಸ ಸಂಸಾರ ಹೇಗಿರುತ್ತೆ, ಎಲ್ಲವನ್ನು ಕೂಡ ನಾವು ನಾಳಿನ ಸಂಚಿಕೆಯಲ್ಲಿ ಕಾದು ನೋಡ್ಬೇಕಾಗುತ್ತೆ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅಂಡ್ ಟೇಕ್ ಕೇರ್. ಬೈ ಫ್ರೆಂಡ್ಸ್.